ಅಧಿಕಾರಿಗಳ ಹತ್ರ, ಸರ್ಕಾರದ ಹತ್ರ ಕೆಲಸ ಮಾಡಿಸ್ತಾ ಇರ್ತಕ್ಕಂತಹ ಜನಪ್ರಿಯ ನಾಯಕ ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯನವರು ಸಮಾವೇಶವನ್ನು ಉದ್ದೇಶಿಸಿ ಮಾತನಾಡ್ತಾರೆ. ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ರಾಜ್ಯದ ಉಪಮುಖ್ಯಮಂತ್ರಿಗಳಾದಂಥ ಶ್ರೀ ಡಿ.ಕೆ. ಶಿವಕುಮಾರ್ ಅವರೇ, ಈ ಸಮಾರಂಭದ ಅಧ್ಯಕ್ಷರು, ಕರ್ನಾಟಕ ವಿಧಾನಸಭೆಯ ಉಪಾಧ್ಯಕ್ಷರು ಆದಂಥ ಶ್ರೀ ರುದ್ರಪ್ಪ ಲಮಾಣಿಯವರ, ಸಚಿವರಾದಂಥ ಡಾಕ್ಟರ್ ಜಿ. ಪರಮೇಶ್ವರ್ ಅವರ, ಕೆ.ಜೆ. ಜಾರ್ಜ್ ಅವರ, ಶ್ರೀ ಎಚ್.ಕೆ. ಪಾಟೀಲ್ ಅವರ, ಶ್ರೀ ಎಂ.ಬಿ. ಪಾಟೀಲ್ ಅವರ, ಶ್ರೀ ಕೆ.ಎಚ್. ಮುನಿಯಪ್ಪ ಅವರ, ಶ್ರೀ ಸತೀಶ್ ಜಾರಕಿಹೊಳಿ ಅವರ, ಕಂದಾಯ ಮಂತ್ರಿಗಳು, ಈ ಕಾರ್ಯಕ್ರಮದ ರೂವಾರಿಗಳು ಆದಂಥ ಶ್ರೀ ಕೃಷ್ಣ ಬೈರೇಗೌಡ ಅವರ, ಶ್ರೀ ಶಿವರಾಜ್ ತಂಗಡಗಿ ಅವರ, ಬೋಸರಾಜು ಅವರ, ಶ್ರೀ ಬೈರ್ತಿ ಸುರೇಶ್ ಅವರ, ಡಿ. ಸುಧಾಕರ್ ಅವರ, ಆರ್. ಬಿ. ತಿಮ್ಮಾಪುರ್ ಅವರ, ಆರ್ಥಿಕ ಸಲಹೆಗಾರರು ಶಾಸಕರು ಆದಂಥ ಬಸವರಾಜ ರಾಯರೆಡ್ಡಿ ಅವರ, ರಾಜಕೀಯ ಕಾರ್ಯದರ್ಶಿಗಳಾದಂಥ ಶ್ರೀ ನಸೀರ್ ಅಹಮದ್ ಅವರ, ವಿಧಾನ ಪರಿಷತ್ನಲ್ಲಿ ಮುಖ್ಯ ಸಚೇತಕರಾದಂಥ ಶ್ರೀ ಸಲೀಂ ಅಹಮದ್ ಅವರ, ಎಐಸಿಸಿ ಕಾರ್ಯದರ್ಶಿಗಳಾದಂಥ ಶ್ರೀ ಮಯೂರ ಜಯಕುಮಾರ್ ಅವರ, ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ಅಧ್ಯಕ್ಷರಾದಂಥ ಶ್ರೀ ಎಚ್.ಎಂ. ರೇವಣ್ಣ ಅವರ, ಶಾಸಕರುಗಳಾದಂಥ ರಘುಮೂರ್ತಿ ಅವರ, ಜೆ.ಟಿ. ಪಾಟೀಲ್ ಅವರ, ಬಸವಂತಪ್ಪ ಅವರ, ಯು.ಬಿ. ಬಣಕಾರ್ ಅವರ, ರಾಘವೇಂದ್ರ ಇಟ್ನಾಳ್ ಅವರ, ಶ್ರೀ ಕೋನ್ ರೆಡ್ಡಿ ಅವರ, ಪ್ರಕಾಶ್ ಕೋಳಿವಾಡ್ ಅವರ, ಯಾಶಿರ್ ಖಾನ್ ಪಠಾಣ್ ಅವರ, ಜಿ.ಎಸ್. ಪಾಟೀಲ್ ಅವರ, ಶ್ರೀ ಶ್ರೀನಿವಾಸ್ ತರೀಕೆರೆ ಅವರ, ಶ್ರೀ ಭೀಮಣ್ಣ ನಾಯ್ಕ ಅವರ, ಶ್ರೀ ಶ್ರೀನಿವಾಸ್ ಮಾನೆ ಅವರ, ಶಿವರಾಮ್ ಹೆಬ್ಬಾರ್ ಅವರ, ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾದಂಥ ಸಂಜೀವ ಕುಲಕರ್ಣಿ ಅವರ, ಗಡಿ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದಂಥ ಸೋಮಣ್ಣ ಬೇವನಮರದವರ, ಹುಬ್ಬಳ್ಳಿ ವಿದ್ಯುತ್ ಪ್ರಸಾರ ನಿಗಮದ ಅಧ್ಯಕ್ಷರಾದಂಥ
ಮಾಜಿ ಶಾಸಕರು ಆದಂಥ ಅಜ್ಜಂಪೀರ್ ಖಾದ್ರಿ ಅವರೇ, ಜಿಲ್ಲಾ ಗ್ಯಾರಂಟಿ ಯೋಜನೆಗಳ ಸಮಿತಿಯ ಅಧ್ಯಕ್ಷರಾದಂಥ ಶ್ರೀ SR ಪಾಟೀಲ್ ಅವರೇ, ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಕಾಂಗ್ರೆಸ್ಸಿನ ಮುಖಂಡರುಗಳೇ, ಇಲ್ಲಿ ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಆಗಮಿಸಿರ್ತಕ್ಕಂಥ ಬಂಧುಗಳೇ, ತಾಯಂದಿರೇ, ಎಲ್ಲ ಯುವಕ ಮಿತ್ರರೇ, ಮಾಧ್ಯಮದ ಗೆಳೆಯರೇ, ಇವತ್ತು ಕಂದಾಯ ಇಲಾಖೆ ಮತ್ತು ಜಿಲ್ಲಾ ಆಡಳಿತ ಇವುಗಳ ಅಡಿಯಲ್ಲಿ ಕರ್ನಾಟಕ ಸರ್ಕಾರ ರಚನೆಯಾಗಿ ಕಾಂಗ್ರೆಸ್ ಸರ್ಕಾರ ಈ ಬಾರಿ 100 ದಿನಗಳನ್ನು ಪೂರೈಸಿದೆ. ಜನಸೇವೆಯ ಸಾರ್ಥಕ ಆಡಳಿತವನ್ನು ನೀಡಿದೆ. ಹಾಗೂ 1 ಲಕ್ಷ ಕುಟುಂಬಗಳಿಗೆ ಹಕ್ಕುಪತ್ರವನ್ನು ನೀಡ್ತಕ್ಕಂಥ ಕಾರ್ಯಕ್ರಮ ಇದೆ. ಇವೆಲ್ಲ ಸಾಧನೆಗಳ ಸಮಾವೇಶವನ್ನು ಹಾವೇರಿನಲ್ಲಿ ಇವತ್ತು ಒಪ್ಕೊಂಡಿದ್ದೀವಿ. ನಾನು ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮ ನಡೀತದೆ ಅಂತ ಅಂದ್ಕೊಂಡಿರಲಿಲ್ಲ. ಇದು ದೊಡ್ಡ ಸಮಾವೇಶ. ಈ ಸಮಾವೇಶವನ್ನು ಆರ್ಗನೈಸ್ ಮಾಡಿದವರು ಶ್ರೀ ಕೃಷ್ಣ ಬೈರೇಗೌಡ ಮತ್ತು ಶಿವಾನಂದ ಪಾಟೀಲ್ ಮತ್ತು ಜಿಲ್ಲೆಯ ಮತ್ತು ಬೇರೆ ಬೇರೆ ಜಿಲ್ಲೆಗಳ ಪಕ್ಕದ ಜಿಲ್ಲೆಗಳ ಶಾಸಕರುಗಳು ಮತ್ತು ಜಿಲ್ಲಾ ಮಂತ್ರಿಗಳು, ಅವರಿಗೆಲ್ಲರಿಗೂ ಕೂಡ ಸರ್ಕಾರದ ವತಿಯಿಂದ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಕೆಲವು ತಿಂಗಳುಗಳ ಹಿಂದೆ ಹೊಸಪೇಟಿನಲ್ಲಿ ಇಂಥದೇ ಕಾರ್ಯಕ್ರಮವನ್ನು ಮಾಡಿದ್ರು. 2 ವರ್ಷ ತುಂಬಿರ್ತಕ್ಕಂಥ ಕಾರ್ಯಕ್ರಮ. ಅವತ್ತು ಕೂಡ 1 ಲಕ್ಷಕ್ಕೂ ಹೆಚ್ಚು ಹಕ್ಕುಪತ್ರಗಳನ್ನು ಕಂದಾಯ ಇಲಾಖೆಯಿಂದ ನಾವು ವಿತರಣೆ ಮಾಡಿದ್ದೋ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು ಕೂಡ 1 ಲಕ್ಷಕ್ಕೂ ಹೆಚ್ಚು ಕುಟುಂಬಗಳಿಗೆ ಹಕ್ಕುಪತ್ರಗಳನ್ನು ವಿತರಣೆ ಮಾಡ್ತಾ ಇದ್ದೇವೆ. ಒಟ್ಟು 2,20,000 ಹಕ್ಕುಪತ್ರಗಳನ್ನು ವಿತರಿಸ್ತಾ ಇದ್ದೇವೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ
ಅತ್ಯಂತ ಹೆಮ್ಮೆ ಆಗ್ತಾ ಇದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಕೃಷ್ಣ ಬೈರೇಗೌಡರು ಕಂದಾಯ ಇಲಾಖೆಯ ಜವಾಬ್ದಾರಿಯನ್ನು ತಗೊಂಡ ಮೇಲೆ ಹಕ್ಕುಪತ್ರಗಳನ್ನು ವಿತರಣೆ ಮಾಡಬೇಕು ಅಂತಕ್ಕಂಥದ್ರಲ್ಲಿ ಹೆಚ್ಚು ಮುತುವರ್ಜಿಯನ್ನು ವಹಿಸಿ ಅವರು ಹಕ್ಕುಪತ್ರಗಳನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇನ್ನು ಉಳಿದ ಕುಟುಂಬಗಳಿಗೂ ಕೂಡ ಹಕ್ಕುಪತ್ರಗಳನ್ನು ಕೊಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ತಿಳಿಸಲಿಕ್ಕೆ ಬಯಸ್ತಾ ಇದ್ದೇನೆ. ನೀವೆಲ್ಲರೂ ಕೂಡ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ನಮಗೆ ಆಶೀರ್ವಾದವನ್ನು ಮಾಡಿದ್ರಿ. 136 ಸ್ಥಾನಗಳಿಗೆ 136 ಸ್ಥಾನಗಳನ್ನು ಕಾಂಗ್ರೆಸ್ ಪಕ್ಷ ಪಡೆದು ಇವತ್ತು ಅಧಿಕಾರದಲ್ಲಿ ಇದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಾವು 20/5/2023 ಅಧಿಕಾರಕ್ಕೆ ಬಂದು 20/5/2023 ಈಗಾಗಲೇ 2 ವರ್ಷ 9 ತಿಂಗಳಾಗ್ತಾ ಬಂದಿದೆ. 20ನೇ ತಾರೀಕಾದರೆ 9 ತಿಂಗಳು ಆಗ್ತಾ ಹೋಯ್ತು ಆಗುತ್ತೆ. ಈ 2 ವರ್ಷ 9 ತಿಂಗಳಲ್ಲಿ ನಾವು ಏನು ಮಾತು ಕೊಟ್ಟಿದ್ದೋ ಚುನಾವಣಾ ಸಂದರ್ಭದಲ್ಲಿ ಆ ಮಾತುಗಳನ್ನು ಈಡೇರಿಸ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ ಅದು ಅತಿಶಯೋಕ್ತಿ ಆಗಲಾರದು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ. ನಾವು 590 ಭರವಸೆಗಳನ್ನು ಚುನಾವಣಾ ಪೂರ್ವದಲ್ಲಿ ಕೊಟ್ಟಿದ್ದು. ಈ 590 ಭರವಸೆಗಳಲ್ಲಿ 243 ಭರವಸೆಗಳನ್ನು ಈಡೇರಿಸಿದ್ದೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ನನಗೆ ಬಹಳ ಹೆಮ್ಮೆ ಅನ್ನಿಸ್ತದೆ ಅಂತಕ್ಕಂಥ ಮಾತುಗಳನ್ನು ತಮಗೆ ತಿಳಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಉಳಿದ ಅವಧಿನಲ್ಲಿ ಇನ್ನುಳಿದ ಭರವಸೆಗಳನ್ನು ಕೂಡ ಈಡೇರಿಸ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಯಾಕಂದರೆ ನಮ್ಮ ಸರ್ಕಾರ ಪ್ರಣಾಳಿಕೆಯಲ್ಲಿ ಏನು ಭರವಸೆಗಳನ್ನು ಕೊಟ್ಟಿದ್ದೀವಿ, ಚುನಾವಣಾ ಪೂರ್ವದಲ್ಲಿ ಏನನ್ನು ಪ್ರಸ್ತಾಪ ಮಾಡಿದ್ದೀವಿ, ಆ ಎಲ್ಲ ಭರವಸೆಗಳನ್ನು ಈಡೇರಿಸ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೇವೆ. 2013ರಿಂದ 2018 ನಾವು ಅಧಿಕಾರದಲ್ಲಿ ಇದ್ದೋ. ಆ ಅಧಿಕಾರದಲ್ಲಿ ಇದ್ದಾಗ 165 ಭರವಸೆಗಳನ್ನು ಕೊಟ್ಟಿದ್ದವು. 165 ಭರವಸೆಗಳಲ್ಲಿ 158 ಭರವಸೆಗಳನ್ನು ಈಡೇರಿಸಿದ್ದೇವೆ. ಅವುಗಳಲ್ಲದೆ ಪ್ರಣಾಳಿಕೆಯಲ್ಲಿ ಹೇಳದೇ ಇರತಕ್ಕಂಥ ಭರವಸೆಗಳು ಸುಮಾರು 30 ಭರವಸೆಗಳನ್ನು ಈಡೇರಿಸಿದ್ದೇವೆ. ನಾವು ನುಡಿದಂತೆ ನಡೆದಿದ್ದೇವೆ. ಇದನ್ನ ಗರ್ವದಿಂದ ಹೆಮ್ಮೆಯಿಂದ ಹೇಳ್ಕೊಳ್ಳಲಿಕ್ಕೆ ಬಯಸ್ತಾ ಇದ್ದೇನೆ. ನಮ್ಮ ಸರ್ಕಾರ ನುಡಿದಂತೆ ನಡೆದ ಸರ್ಕಾರ. ಇದನ್ನ ಈ ರಾಜ್ಯದ ಜನರಿಗೆ ಅತ್ಯಂತ
ವಿನಮ್ರತೆಯಿಂದ ತಿಳಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಆದರೆ ಅದೇ ಬಿಜೆಪಿಯವರು 4 ವರ್ಷ ಅಧಿಕಾರವನ್ನು ಮಾಡಿದ್ರು. 4 ವರ್ಷ ಅಧಿಕಾರವನ್ನು ಮಾಡಿದ್ರು. ಅವರು 2018ರಲ್ಲಿ ಭರವಸೆಗಳನ್ನು ಕೊಟ್ಟಿದ್ರು. ಸುಮಾರು 600 ಭರವಸೆಗಳನ್ನು ಕೊಟ್ಟಿದ್ರು. 600 ಭರವಸೆಗಳಲ್ಲಿ 10% ಭರವಸೆಗಳನ್ನು ಕೂಡ ಈಡೇರಿಸಲಿಲ್ಲ. ಅವರು ಈಗ ನಮ್ಮ ಮೇಲೆ ಟೀಕೆ ಮಾಡ್ತಾರೆ, ನಮ್ಮ ಮೇಲೆ ವಿರುದ್ಧ ಟೀಕೆ ಮಾಡ್ತಾರೆ. ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ, ಕಾಂಗ್ರೆಸ್ ಸರ್ಕಾರದಲ್ಲಿ ಹಣ ಇಲ್ಲ, ಅಭಿವೃದ್ಧಿ ಕೆಲಸಗಳನ್ನ ಮಾಡ್ತಾ ಇಲ್ಲ, ಖಜಾನೆ ಖಾಲಿಯಾಗ್ಬಿಟ್ಟಿದೆ ಅಂತಕ್ಕಂಥ ಸುಳ್ಳು ಆರೋಪಗಳನ್ನ ನಮ್ಮ ಮೇಲೆ ಮಾಡ್ತಾ ಇದ್ದಾರೆ. ನೀವು ಅರ್ಥ ಮಾಡ್ಕೋಬೇಕು, ನಾವು ಅಧಿಕಾರಕ್ಕೆ ಬಂದ ಮೇಲೆ 5 ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಮಾಡಿದ್ದೇವೆ. ಈ ಗ್ಯಾರಂಟಿ ಯೋಜನೆಗಳನ್ನು ಕೂಡ 2023ಕ್ಕಿಂತ ಮುಂಚಿತವಾಗಿ ನಮ್ಮ ಪ್ರಣಾಳಿಕೆಯಲ್ಲೂ ಕೂಡ ಪ್ರಸ್ತಾಪ ಮಾಡಿದ್ದು. ಜೊತೆಗೆ ಚುನಾವಣಾ ಪೂರ್ವದಲ್ಲೂ ಕೂಡ ಈ ಭರವಸೆಗಳನ್ನು ನಿಮ್ಮ ಮುಂದೆ ಇಟ್ಟಿದ್ದು. 5 ಭರವಸೆಗಳನ್ನು ನಾವು ಮೊದಲನೇ ವರ್ಷನೇ ಇವನ್ನೆಲ್ಲ ಈಡೇರಿಸಿ ಜನರಿಗೆ ತಲುಪಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದೇವೆ. ಇವತ್ತಿನವರೆಗೆ 5 ಗ್ಯಾರಂಟಿ ಯೋಜನೆಗಳಿಗೆ 1,18,000 ಕೋಟಿಗೂ ಹೆಚ್ಚು ಹಣವನ್ನು ಖರ್ಚು ಮಾಡಿದ್ದೇವೆ. ಖಜಾನೆ ಖಾಲಿಯಾಗಿದ್ರೆ 1,18,000ಕ್ಕೂ ಹೆಚ್ಚು ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ. ಖಜಾನೆ ದಿವಾಳಿ ಆಗಿರ್ತಕ್ಕಂಥ ಸರ್ಕಾರ ಇದನ್ನೆಲ್ಲ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ನಾನು ಈ ಮಾತುಗಳನ್ನು ಅತ್ಯಂತ ಜವಾಬ್ದಾರಿಯಿಂದ ಹೇಳ್ತಾ ಇದ್ದೇನೆ. ನಮ್ಮ ಸರ್ಕಾರ ಈ ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಮಾಡಿದ ಮೇಲೆ ಅನೇಕ ಮಹನೀಯರುಗಳು ತಮ್ಮ ಅಭಿಪ್ರಾಯವನ್ನ ವ್ಯಕ್ತ ಮಾಡಿದ್ದಾರೆ. ಕೆಲವು ಅಭಿಪ್ರಾಯಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅಮರ್ತ್ಯ ಸೇನ್ ಅವರು ಏನಂತ ಹೇಳಿದ್ದಾರೆ ಅಂತಂದ್ರೆ, ಕಲ್ಯಾಣ ಅರ್ಥಶಾಸ್ತ್ರಕ್ಕೆ ಕೊಡುಗೆಗಳು ಕುರಿತು ಸಂಶೋಧನೆ ಅಭಿಜಿತ್ ಬ್ಯಾನರ್ಜಿ ಅವರು ಹೇಳಿರೋದು. ರಿಸರ್ಚ್ ಆನ್ ಎಕ್ಸ್ಪೆರಿಮೆಂಟಲ್ ಅಪ್ರೋಚ್ ಟು ಎಲಿವೇಷನ್ ಆಫ್ ಗ್ಲೋಬಲ್ ಪಾವರ್ಟಿ, ಜಾಗತಿಕ ಬಡತನ ನಿವಾರಣೆಗೆ ಪ್ರಾಯೋಗಿಕ ವಿಧಾನ ಕುರಿತು ಸಂಶೋಧನೆ. ಆಮೇಲೆ ಮುಂದೆ ಹೋಗಿ ಒಂದು ಹೆಜ್ಜೆ ಮುಂದೆ ಹೋಗಿ ಹೇಳ್ತಾರೆ, ರಾಜ್ಯದಲ್ಲಿ ಖರೀದಿ ಸಾಮರ್ಥ್ಯ ಹೆಚ್ಚಾದಾಗ
ಉತ್ಪಾದನಾ ಸಾಮರ್ಥ್ಯವು ಹೆಚ್ಚಾಗುತ್ತದೆ. ಇದು ಉದ್ಯೋಗ ಅವಕಾಶಗಳನ್ನು ಹೆಚ್ಚಿಸುತ್ತದೆ. ಇದರಿಂದ ತೆರಿಗೆ ಸಂಗ್ರಹವು ಹೆಚ್ಚಾಗುತ್ತದೆ. ಇದು ರಾಜ್ಯದ ಒಟ್ಟಾರೆ ಆರ್ಥಿಕ ಚಟುವಟಿಕೆಯನ್ನು ಉತ್ತೇಜಿಸುತ್ತದೆ. ನಮ್ಮ ದೇಶದ ಇತರ ರಾಜ್ಯಗಳಿಗೆ ಹೋಲಿಸಿದರೆ ಕರ್ನಾಟಕ ರಾಜ್ಯವು GDPನಲ್ಲಿ 1ನೇ ಸ್ಥಾನದಲ್ಲಿದೆ ಎಂದು ವರದಿಯಾಗಿದೆ. ಗ್ಯಾರಂಟಿಗಳು ಬಲವಾದ ಆರ್ಥಿಕ ಕಾರ್ಯಕ್ಷಮತೆಯನ್ನು ಖಚಿತಪಡಿಸುತ್ತವೆ. ಬೆಂಗಳೂರು ವಿಶ್ವವಿದ್ಯಾಲಯದ ಹಾಗೂ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಮತ್ತು ನಿಟ್ಟೆಸ್ ವಿದ್ಯಾಸಂಸ್ಥೆಯವರು ಮಾಡಿದ ಮೌಲ್ಯಮಾಪನ ಅಧ್ಯಯನದ ಪ್ರಕಾರ ಗೃಹಲಕ್ಷ್ಮಿ ಮತ್ತು ಶಕ್ತಿ ಗ್ಯಾರಂಟಿ ಯೋಜನೆಗಳಿಂದ ಮಹಿಳೆಯರನ್ನು ಆರ್ಥಿಕವಾಗಿ ಸಬಲೀಕರಣಗೊಳಿಸಿದೆ ಮತ್ತು ಅವರ ಸಾಮಾಜಿಕ ಸ್ಥಾನಮಾನವನ್ನು ಉನ್ನತೀಕರಿಸಿದೆ ಎಂದು ಹೇಳಿದೆ. ಹಿಂದೂ ಪತ್ರಿಕೆಯವರು ಬಸ್ ರೈಟ್ ಟು ಈಕ್ವಾಲಿಟಿ, ದಿ ವೀಲ್ಸ್ ಆಫ್ ಚೇಂಜ್ ಇನ್ ಕರ್ನಾಟಕ, ಇದು ಹಿಂದೂನವರು ಹೇಳಿರ್ತಕ್ಕಂಥದ್ದು. ಟೈಮ್ಸ್ ಆಫ್ ಇಂಡಿಯಾದವರು ಹೇಳಿರ್ತಕ್ಕಂಥದ್ದು. ಅವರ ರೇಷನ್ಸ್ ಟ್ರಯಲ್ ಫೌಂಡ್ ಎ 10 kg ಫುಡ್ basket really helped risk of TB death reduced by 60% with weight gain of 5%. ಪ್ರಜಾವಾಣಿ ಪತ್ರಿಕೆಯವರು ಹೇಳಿರೋದು ಶಕ್ತಿ ಯೋಜನೆ ಮಹಿಳೆಯರ ಸಬಲೀಕರಣಕ್ಕೆ ತುಂಬಿದ ಬಲ. ಇಂಡಿಯನ್ ಎಕ್ಸ್‌ಪ್ರೆಸ್‌ನಲ್ಲಿ ವರದಿಯಾಗಿರ್ತಕ್ಕಂಥದ್ದು ಏಬಲ್ ಟು ರೋಲ್ ಔಟ್ ಗ್ಯಾರಂಟೀಸ್ ವಿತ್ ಸ್ಟ್ರಾಂಗ್ ಗವರ್ನೆನ್ಸ್. ಆಮೇಲೆ ಯುನೈಟೆಡ್ ಅಸೆಂಬ್ಲಿ, ಅದರ ಯುನೈಟೆಡ್ ನೇಷನ್ಸ್ ಜನರಲ್ ಅಸೆಂಬ್ಲಿ ಅಧ್ಯಕ್ಷರು ಅವರು ಏನು ಹೇಳಿದ್ದಾರೆ ಅಂತಂದ್ರೆ, ರಾಜ್ಯ ಗ್ಯಾರಂಟಿ ಯೋಜನೆಗಳು ಮಹಿಳಾ ಸಬಲೀಕರಣ, ಲಿಂಗ ಸಮಾನತೆ, ಆರ್ಥಿಕ ಸಮಾನತೆಗೆ ಉತ್ತೇಜನ ನೀಡುವುದಲ್ಲದೆ ವಿಶ್ವಸಂಸ್ಥೆಯ ವಿವಿಧತೆಯಲ್ಲಿ ಏಕತೆ ಎಂಬ ಧ್ಯೇಯದೊಂದಿಗೆ ಹೊಂದಾಣಿಕೆಯಾಗುತ್ತದೆ ಎಂದು ಶ್ಲಾಘಿಸಿದ್ದಾರೆ. ಇವತ್ತು ನಾನು ಇದನ್ನೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಈ ಯೋಜನೆಗಳು ಯಾವ ಗ್ಯಾರಂಟಿ ಯೋಜನೆಗಳಿದ್ದಾವಲ್ಲ, ಇವು ವಿಶ್ವ ಮಾನ್ಯತೆಯನ್ನು ಪಡೆದಿರ್ತಕ್ಕಂಥ ಯೋಜನೆಗಳು. ಯಾರು ವಿರೋಧ ಮಾಡ್ತಾ ಇದ್ರು ಈ ಯೋಜನೆಗಳನ್ನು, ಗ್ಯಾರಂಟಿ ಯೋಜನೆಗಳನ್ನು, ಅವರೇ ಇವತ್ತು ಇವುಗಳನ್ನು ಅನುಸರಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಈ ಗ್ಯಾರಂಟಿ ಯೋಜನೆಗಳಿಂದ, ವಿಶೇಷವಾಗಿ ಶಕ್ತಿ ಯೋಜನೆಯಿಂದ ಇವತ್ತು ತಲಾ ಆದಾಯ ಇಡೀ ದೇಶದಲ್ಲಿ ಕರ್ನಾಟಕ ನಂಬರ್ ಒನ್ ಆಗಿದೆ ಅಂತಕ್ಕಂಥ ಮಾತು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಗ್ಯಾರಂಟಿಯಿಂದ ತಳಮಟ್ಟದ ಜನರ ಖರೀದಿ ಸಾಮರ್ಥ್ಯ ಹೆಚ್ಚಿಸಿದೆ. ಆಮೇಲೆ GST ಸಂಗ್ರಹದಲ್ಲೂ ಕೂಡ ಹೆಚ್ಚು ಮಾಡ್ತಾ ಇದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇಷ್ಟೆಲ್ಲ ಯೋಜನೆಗಳನ್ನು ನಾವು ಜಾರಿ ಮಾಡಿದ್ದೇವೆ ಅಂತಕ್ಕಂಥ ಮಾತುಗಳನ್ನು ಕರ್ನಾಟಕದ ಜನತೆಗೆ ತಿಳಿಸ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಜೊತೆಗೆ ಕರ್ನಾಟಕ ರಾಜ್ಯ ಕೇಂದ್ರಕ್ಕೆ ತೆರಿಗೆಯನ್ನು ಕೊಡ್ತಕ್ಕಂಥದ್ದು ಸುಮಾರು 4.5 ಲಕ್ಷ ಕೋಟಿಗೂ ಹೆಚ್ಚು
ನಾವು ತೆರಿಗೆಯನ್ನ ಕೊಡ್ತಾ ಇದ್ದೀವಿ. ಆದರೆ ನಮಗೆ ಬರ್ತಕ್ಕಂಥದ್ದು ಕೇವಲ 60,000 ಕೋಟಿ ರೂಪಾಯಿಗಳು ಮಾತ್ರ. 100 ರೂಪಾಯಿ ತೆರಿಗೆಯನ್ನು ನಾವು ಕೊಟ್ರೆ ನಮಗೆ ವಾಪಸ್ ಬರ್ತಕ್ಕಂಥದ್ದು ಕೇವಲ 13 ರೂಪಾಯಿ 14 ರೂಪಾಯಿಗಳು ಮಾತ್ರ. ಇದನ್ನ ನಮ್ಮ ರಾಜ್ಯದಿಂದ ಆಯ್ಕೆಯಾಗಿರ್ತಕ್ಕಂಥ ಬಿಜೆಪಿ ಲೋಕಸಭಾ ಸದಸ್ಯರು ಯಾರು ಕೂಡ ಇವತ್ತಿನವರೆಗೆ ಪಿಟಿಪಟ ಅಂದಿಲ್ಲ. ಅಷ್ಟೇ ಯಾಕೆ, ಬಸವರಾಜ ಬೊಮ್ಮಾಯಿ ಮಾಜಿ ಮುಖ್ಯಮಂತ್ರಿಗಳು, ಈಗ ಲೋಕಸಭಾ ಸದಸ್ಯರು, ಅವರು 2023-24ರಲ್ಲಿ ಬಜೆಟ್ ಅನ್ನ ಮಂಡಿಸಿದ್ರು. ಆ ಬಜೆಟ್ ನಲ್ಲಿ ಹೇಳಿದ್ರು, ಕೇಂದ್ರ ಸರ್ಕಾರ ಅಪ್ಪರ್ ಭದ್ರಾ ನೀರಾವರಿ ಯೋಜನೆಗೆ 5,300 ಕೋಟಿ ರೂಪಾಯಿಗಳನ್ನು ಕೊಡುತ್ತದೆ. 5,300 ಕೋಟಿ ರೂಪಾಯಿಗಳನ್ನು ಕೊಡುತ್ತದೆ. ಈ ಯೋಜನೆಯನ್ನ ರಾಷ್ಟ್ರೀಯ ಯೋಜನೆಯನ್ನಾಗಿ ಮಾಡಬೇಕು ಅಂತ ಹೇಳಿದ್ರು. ಅವರು ಕೂಡ ಇವತ್ತಿನವರೆಗೆ ಬಾಯಿ ಬಿಟ್ಟಿಲ್ಲ. ಶ್ರೀಮತಿ ನಮ್ಮ ಹಣಕಾಸಿನ ಮಂತ್ರಿ ಅವರು ಹೇಳಿದ್ರು, ಅವರು ಬಜೆಟ್ ನಲ್ಲಿ ಘೋಷಣೆ ಮಾಡಿದ್ರು, ಅಪ್ಪರ್ ಭದ್ರಾ ಯೋಜನೆಗೆ 5,300 ಕೋಟಿ ರೂಪಾಯಿ ಕೊಡ್ತೇನೆ ಅಂತ ಹೇಳಿದ್ರು. ಇವತ್ತಿನವರೆಗೆ 1 ರೂಪಾಯಿ ಬಂದಿಲ್ಲ. 15ನೇ ಹಣಕಾಸು ಯೋಜನೆಯಲ್ಲಿ ನಮಗೆ ಟ್ಯಾಕ್ಸ್ ಡೆವಲ್ಯೂಷನ್ ನಲ್ಲಿ ಕಡಿಮೆ ಆಯಿತು ಅಂತೇಳಿ ವಿಶೇಷ ಅನುದಾನವನ್ನು ಕೊಟ್ಟರು, ಶಿಫಾರಸು ಮಾಡಿದ್ರು. ಆದರೆ ನಮಗೆ ಈ ಹಣ ಬರಲಿಲ್ಲ. ಸುಮಾರು 11,495 ಕೋಟಿ ರೂಪಾಯಿಗಳು ಬರಬೇಕಾಗಿತ್ತು, ಬರಲಿಲ್ಲ. ಬಹಳ ಮಾತಾಡ್ತಾರೆ ಬಿಜೆಪಿಯವರು. ಬಸವರಾಜ ಬೊಮ್ಮಾಯಿ ಅವರು ಮಾತಾಡಲಿಲ್ಲ, ಪ್ರಹ್ಲಾದ್ ಜೋಶಿ ಅವರು ಮಾತಾಡಲಿಲ್ಲ, ಜಗದೀಶ್ ಶೆಟ್ಟರ್ ಮಾತಾಡಲಿಲ್ಲ. ಯಾರು ಕೂಡ ರಾಜ್ಯಕ್ಕೆ ಆಗಿರ್ತಕ್ಕಂಥ ಅನ್ಯಾಯಗಳ ಬಗ್ಗೆ ಪ್ರಸ್ತಾಪ ಮಾಡಲಿಲ್ಲ. ಇಷ್ಟೆಲ್ಲ ಆದರೂ ಕೂಡ ನಾವು ಜನತೆಗೆ ಕೊಟ್ಟಂತ ವಚನವನ್ನ ಈಡೇರಿಸತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನ ಮಾಡಿದ್ದೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇದ್ರ ಜೊತೆಗೆ ಇಂದಿನ ಸರ್ಕಾರ 4 ವರ್ಷಗಳ ಕಾಲ ಅಧಿಕಾರ ಮಾಡಿದಂಥ ಬಿಜೆಪಿಯವರು ನಮಗೆ ಸುಮಾರು 75,000 ಕೋಟಿ ಬಾಕಿ ಬಿಲ್ಲುಗಳನ್ನು ಬಿಟ್ಟು ಹೋಗಿದ್ರು. 75,000 ಕೋಟಿ ಬಾಕಿ ಬಿಲ್ಲುಗಳನ್ನು ಬಿಟ್ಟು ಹೋಗಿದ್ರು. 2,70,000 ಕೋಟಿ ರೂಪಾಯಿಗಳಿಗೆ ಅನುದಾನ ಇಲ್ಲದೇನೆ ಮಂಜೂರು ಮಾಡಿ ಟೆಂಡರ್ ಕರೆದು ಬಿಟ್ಟಿದ್ರು. ಹಿಂದೆ ಬಸವರಾಜ ಬೊಮ್ಮಾಯಿ ಅವರು, ಯಡಿಯೂರಪ್ಪನವರು 1,66,000 ಕೋಟಿ ರೂಪಾಯಿಗಳಿಗೆ ಅವರ ಮುಖ್ಯಮಂತ್ರಿಗಳ ವಿವೇಚನಾ ಕೋಟಾದಲ್ಲಿ ಅನುದಾನ ಇಲ್ಲೇನೆ ಮಂಜೂರು ಮಾಡಿದ್ರು. ಇಷ್ಟಾದರೂ ಕೂಡ ರಾಜ್ಯ ಸರ್ಕಾರ ಈ ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಮಾಡಿದ್ದೀವಿ. ಅದ್ರ ಜೊತೆಗೆ 243 ಭರವಸೆಗಳನ್ನು ಈಡೇರಿಸತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ನಾವು ಮಾಡಿದ್ದೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅದರಿಂದ ನಮ್ಮ ಸರ್ಕಾರದ ಮೇಲೆ ಆರೋಪ ಮಾಡಲಿಕ್ಕೆ ಅವ್ರಿಗೆ ಯಾವುದೇ ನೈತಿಕ ಹಕ್ಕಿಲ್ಲ. ಮೆಕ್ಕೆಜೋಳ
ರೈತರು ಬೆಳೆದಂತ ಮೆಕ್ಕೆಜೋಳ ಈ ಸಾರಿ 54 ಲಕ್ಷ ಕ್ವಿಂಟಾಲ್ಗೂ ಹೆಚ್ಚು ಬಂದಿತ್ತು. 54 ಲಕ್ಷ ರಾಜ್ಯ ಸರ್ಕಾರ ತೀರ್ಮಾನ ಮಾಡಿತು. ಯಾಕಂತಂದ್ರೆ MSP ನಿಗದಿ ಮಾಡೋ ಕೇಂದ್ರ ಸರ್ಕಾರ ಅವರು ನಿಗದಿ ಮಾಡಿದ್ರು. ಒಂದು ಕ್ವಿಂಟಾಲ್ಗೆ 2400 ರೂಪಾಯಿ ಅಂತ ಕ್ವಿಂಟಾಲ್ ಒಂದು ನಿಗದಿಯನ್ನು ಮಾಡಿದ್ರು. 2400 ರೂಪಾಯಿ ಒಂದು ಕ್ವಿಂಟಾಲ್ಗೆ ಅಂತೇಳಿ. ಆದರೆ ಮಾರುಕಟ್ಟೆನಲ್ಲಿ ಅದು 1600 1700 ರೂಪಾಯಿ ಇತ್ತು. ರೈತರು ಪ್ರತಿಭಟನೆಯನ್ನು ಮಾಡಿದ್ರು. ಬಹುಶಃ ಹಾವೇರಿ ಜಿಲ್ಲೆ ರೈತರು ಪ್ರತಿಭಟನೆಯನ್ನು ಮಾಡಿದ್ರು. ಶಿವಾನಂದ ಕೂಡ ಮಾತಾಡಿದ್ರು, HK ಪಾಟೀಲ್ ಕೂಡ ಮಾತಾಡಿದ್ರು. ನಾನು ಕೂಡಲೇ ಸಂಬಂಧಪಟ್ಟವರ ಮೀಟಿಂಗ್ ಅನ್ನು ಕರೆದು ತೀರ್ಮಾನ ಮಾಡಿ ಇವತ್ತು 250 ರೂಪಾಯಿ ಒಂದು ಕ್ವಿಂಟಾಲ್ಗೆ ರಾಜ್ಯ ಸರ್ಕಾರ ಕೊಡ್ತಕ್ಕಂಥ ತೀರ್ಮಾನವನ್ನು ಮಾಡಿದ್ದೇವೆ. ಹಾಗೇನೆ ಕಬ್ಬು ಬೆಳೆಗಾರರು 3150 ರೂಪಾಯಿಗಳನ್ನ ಒಂದು ಕ್ವಿಂಟಾಲ್ಗೆ ಮಾಡಿದ್ರು. ಆದರೆ ಅದಕ್ಕೆ ರೈತರು ಪ್ರತಿಭಟನೆಯನ್ನ ಮಾಡಿದರು. ಅದಕ್ಕೆ ನಾನು 3300 ರೂಪಾಯಿ 3300 ರೂಪಾಯಿ HK ಪಾಟೀಲ್ ಹೋಗಿದ್ರು ಬೆಳಗಾವಿಗೆ, ಶಿವಾನಂದ ಹೋಗಿದ್ರು. ನಾನು ಇಡೀ ದಿನ ಕೂತ್ಕೊಂಡು ತೀರ್ಮಾನ ಮಾಡಿದೆ. ರೈತರಿಗೆ FRP 3150 ರೂಪಾಯಿ ಬದಲು 3300 ರೂಪಾಯಿಗಳನ್ನು ಕೊಡಲಿಕ್ಕೆ ತೀರ್ಮಾನವನ್ನು ಮಾಡಿದ್ರು. ಅದರಿಂದ ನಾವು ನಮ್ಮ ಸರ್ಕಾರ ರೈತರ ಪರವಾಗಿ ಕೂಡ ಇದೆ, ದಲಿತರ ಪರವಾಗಿದೆ, ಹಿಂದುಳಿದವರ ಪರವಾಗಿದೆ, ದಲಿತರ ಪರವಾಗಿದೆ. ನಾವು ಯಾವತ್ತೂ ಕೂಡ ರೈತರು, ಮಹಿಳೆಯರು, ದಲಿತರು, ಹಿಂದುಳಿದವರು, ಅಲ್ಪಸಂಖ್ಯಾತರು, ಬಡವರು, ಯಾವುದೇ ಜಾತಿ ಬಡವರು ನಾವು ಭೇದ ಭಾವ ಮಾಡಿಲ್ಲ. ಇವತ್ತು ನಾನು ಬಹಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ, ಇನ್ಕ್ಲೂಸಿವ್ ಗ್ರೋತ್ ನಲ್ಲಿ ನಂಬಿಕೆ ಇಟ್ಕೊಂಡಿರತಕ್ಕಂಥವ್ರು ನಾವು. ಎಲ್ಲ ಧರ್ಮದ ಜನ, ಎಲ್ಲ ಭಾಷೆಯ ಜನ ಎಲ್ಲರನ್ನೂ ಕೂಡ ಒಟ್ಟಿಗೆ ತಗೊಂಡು ಹೋಗ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ. ನಾವು ಈ ಗ್ಯಾರಂಟಿ ಯೋಜನೆಗಳನ್ನು ಬರೀ ಕಾಂಗ್ರೆಸ್ನವರಿಗೆ, ಕಾಂಗ್ರೆಸ್ಸಿನ ಬಡವರಿಗೆ ಮಾತ್ರ ಕೊಡ್ತಾ ಇಲ್ಲ. ಎಲ್ಲ ಪಕ್ಷದವರು ಕೂಡ, ಎಲ್ಲ ಧರ್ಮದವರು ಕೂಡ, ಅವರೆಲ್ಲರಿಗೂ ಕೂಡ ಕೊಡ್ತಾ ಇದ್ದೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅದರಿಂದ ಇದು ಜಾತ್ಯತೀತವಾಗಿ ಅಸಮಾನತೆಯನ್ನು ನಿವಾರಣೆ ಮಾಡ್ತಕ್ಕಂಥ ಕಾರ್ಯಕ್ರಮಗಳನ್ನು ನಮ್ಮ ಸರ್ಕಾರ ಮಾಡ್ತಾ ಇದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅದರಿಂದ ಈ BJPಯವರು 4 ವರ್ಷ ಅಧಿಕಾರದಲ್ಲಿದ್ದರು, ಏನನ್ನು ಮಾಡಲಿಲ್ಲ. ಅವರು ಇವತ್ತು ನಮ್ಮ ಮೇಲೆ ಟೀಕೆಗಳನ್ನು ಮಾಡ್ತಕ್ಕಂಥದ್ದು, ಜನರನ್ನ ತಪ್ಪುದಾರಿಗೆಳಿತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇರ್ತಕ್ಕಂಥದ್ದು ಖಂಡನೀಯ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅದರಿಂದ ಮಾನ್ಯ ಜನರು BJPಯವರು ಆಡ್ತಕ್ಕಂಥ ಮಾತುಗಳನ್ನು ತಾವು ಗಂಭೀರವಾಗಿ ತಗೊಳ್ಬೇಕಾದಂಥ ಅಗತ್ಯ ಇಲ್ಲ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅದರಿಂದ ನಾನು ಅನೇಕ ನಮ್ಮ ಸರ್ಕಾರ ಮಾಡಿರ್ತಕ್ಕಂಥ ಎಲ್ಲ ಕಾರ್ಯಕ್ರಮಗಳನ್ನು ಪ್ರಸ್ತಾಪ ಮಾಡಲಿಕ್ಕೆ ಹೋಗಲ್ಲ. ಪ್ರಸ್ತಾಪ ಮಾಡಿದ್ರೆ ಒಂದು ದಿನ ಬೇಕಾಗ್ತದೆ, ಅಷ್ಟು ಕೆಲಸಗಳನ್ನು ನಾವು ಮಾಡಿದ್ದೇವೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ಹಾವೇರಿನಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಈ ಸಭೆಯನ್ನು ಮಾಡಿದೆ. ಸುಮಾರು ನಿನ್ನೆಗೆ
ನಿನ್ನೆಗೆ 1,000 ದಿನ ಆಯಿತು. 1,000 ದಿನ ಆಯಿತು. ಇವತ್ತು 1,001ನೇ ದಿನ ನಾವು ಕಾಲಿಟ್ಟಿದ್ದೇವೆ ಅಂತಕ್ಕಂಥ ಮಾತುಗಳನ್ನು ಹೇಳ್ತಾ, ಈ 1,000 ದಿನ ನಾವು ಮಾಡಿರ್ತಕ್ಕಂಥದ್ದು ಅದು ಈ ಸಾಧನಾ ಸಮಾವೇಶ ಮೈಲಿಗಲ್ಲ, ನಮ್ಮ ಬದ್ಧತೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಇನ್ನಷ್ಟು ಬದ್ಧತೆಯಿಂದ ಬಡವರ, ದಲಿತರ, ಹಿಂದುಳಿದವರ, ಅಲ್ಪಸಂಖ್ಯಾತರ, ಮಹಿಳೆಯರ, ಕಾರ್ಮಿಕರ ಕೆಲಸವನ್ನು ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಿ ನಿಮ್ಮ ಆಶೀರ್ವಾದ. ಹಾಸ್ಪಿಟಲ್ ಏನು ಮಾಡಬೇಕು? ಈಗ 6ನೇ ತಾರೀಕು ಬಜೆಟ್ ಮಂಡಿಸ್ತಾ ಇದ್ದೀನಿ. ಬಜೆಟ್ನಲ್ಲಿ ಹೇಳಿ ಅಂತೇಳಿ UP ಬಡ್ಕಾರ್ ಅವರು ಹೇಳ್ತಾ ಇದ್ದಾರೆ, ಆಸ್ಪತ್ರೆ ಬಗ್ಗೆ ಮಾತಾಡಿ ಅಂತ ಹೇಳ್ತಾ ಇದ್ದಾರೆ. ಈ ಆಸ್ಪತ್ರೆ ಉದ್ಘಾಟನೆ ಆಗಿದೆ, ಆದರೆ 500 ಬೆಡ್ ಹಾಸ್ಪಿಟಲ್ ಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಬೇಕು ಅಂತ ಹೇಳ್ತಾ ಇದ್ದಾರೆ. ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಬೇಕು ಅಂತ ಹೇಳ್ತಾ ಇದ್ದಾರೆ. ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ರಾಜ್ಯಕ್ಕೆ ಬಹಳ ಅನ್ಯಾಯ ಮಾಡಿದೆ. GST ಕಲೆಕ್ಷನ್ ಕೂಡ ನಮಗೆ ಇದ್ದಕ್ಕಿದ್ದಾಗಲೇ ಕಡಿಮೆ ಮಾಡಿಬಿಟ್ರು ಅವರು GSTನ. ಅದರಿಂದ ಸುಮಾರು 12ರಿಂದ 15 ಸಾವಿರ ಕೋಟಿ ವರ್ಷಕ್ಕೆ ನಷ್ಟ ಆಯಿತು. ನಮಗೆ ಬರಬೇಕಾಗಿರ್ತಕ್ಕಂಥ ಹಣ ಕೊಟ್ಟಿಲ್ಲ. JJMನಲ್ಲಿ ಸುಮಾರು 15,000 ಕೋಟಿ ಬಾಕಿ ಬರಬೇಕು. ಅದನ್ನು ಕೊಟ್ಟರೆ ನಮ್ಮ ಅನೇಕ ಅಭಿವೃದ್ಧಿ ಕೆಲಸಗಳಿಗೆ ಅದನ್ನು ಉಪಯೋಗಿಸ್ಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಿ, ನಮ್ಮ ಆರ್ಥಿಕ ಸಲಹೆಗಾರರು ಕೆಲವು ಸಲಹೆಗಳನ್ನು ಕೊಟ್ಟಿದ್ದಾರೆ. ಅವರು ಬಜೆಟ್ ಮಂಡಿಸುವಾಗಿರೋದ್ರಿಂದ ನಾವು ಹಣಕಾಸಿನ ಪರಿಸ್ಥಿತಿಯನ್ನು ನೋಡಿಕೊಂಡು ಅವುಗಳ ಬಗ್ಗೆ ತೀರ್ಮಾನ ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳ್ತಾ ನಾನು ಅತ್ಯಂತ ಇವತ್ತು ಬಹಳ ಸಂತೋಷ ಆಗ್ತಾ ಇದೆ. ನಾವು 1,000 ದಿನವನ್ನು ಬಹಳ ಯಶಸ್ವಿಯಾಗಿ ಪೂರೈಸಿದ್ದೇವೆ, ನುಡಿದಂತೆ ನಡೆದಿದ್ದೇವೆ. ಕಂದಾಯ ಇಲಾಖೆ ಮತ್ತು ಜಿಲ್ಲಾ ಆಡಳಿತ ಇವುಗಳ ಅಡಿನಲ್ಲಿ